ಅಲ್ಲ ಈ ಡಾಗ್ ಸತೀಶಿನ ಇಂಥ ಮಾತುಗಳು ಕೇಳಿದ್ರೆ ಎಲ್ಲೋ ಸುಳ್ಳು ಹೇಳ್ತಾನೆ ಬಿಡುಗರು, ಈ ಬಾಯಿಗೆ ಬಂದಂಗೆ ಪುಂಗ್ತಾನೆ, ಏನು ಬೇಕಾದ್ರೆ ಸುಳ್ಳು ಹೇಳ್ತಾನೆ ಅಂದ್ಕೊಂಡಿದ್ದೆ. ಸರ್ಚ್ ಮಾಡಿ ನೋಡಿದ್ರೆ ಇಡೀ ವರ್ಲ್ಡ್ದಾಗ ನಂಬರ್ 1 ಡಾಗ್ ಬ್ರೀಡರ್ ಯಾರ್ಯಾರು ಇದ್ರೆ ಅದು ಸತೀಶ್ ಕ್ಯಾಡಬಮ್ಸ್ ಅಂತಂದೇಳಿ ತೋರಿಸುತ್ತೆ. ನಾನು ಅಂದ್ಕೊಂಡಿದ್ದೆ ಈ ವ್ಯಕ್ತಿ ಇಂಥದ್ದೆಲ್ಲ ಹೆಸರು ಮಾಡಿ ಯಾಕೆ ಸುಮ್ಮನೆ ಈ ಥರ ಟ್ರೋಲ್ ಆಗ್ತಾರೆ ಅಂತಂದೇಳಿ. ಬಟ್ ಅವರು ಟ್ರೋಲ್ ಆಗೋಗೋಸ್ಕರನ ಆ ಥರ ಎಲ್ಲ ಮಾತಾಡೋದು. ನನಗೂ ಅಂದ್ಕೊಂಡಿದ್ದೆ ವರ್ಲ್ಡ್ದಾಗ ನಂಬರ್ 1 ಯಾಕೆ ಇವ್ರನ್ನ ಬಿಟ್ಟು ಡಾಗ್ ಬ್ರೀಡರ್ ಯಾರೂ ಇಲ್ಲ ಅಂದ್ಕೊಂಡಿದ್ದೆ. ಬಟ್ ಸರ್ಚ್ ಮಾಡಿದಾಗ ಗೊತ್ತಾಯಿತು ವರ್ಲ್ಡ್ದಾಗ ನಂಬರ್ 1 ಡಾಗ್ ಬ್ರೀಡರ್ ಸತೀಶ್ ಕ್ಯಾಡಬಮ್ಸ್ ಅಂತಂದೇಳಿ. ಬಟ್ ಏನೋ ಸುಳ್ಳು ಹೇಳಿ ಸಖತ್ತಾಗಿ ಹೆಸರು ಮಾಡಿದ್ಯಾ. ಬಟ್ ಇನ್ನೊಬ್ಬರ ಬಗ್ಗೆ ಮಾತಾಡೋದನ್ನು ಬಿಡಬೇಕು. ಸುದೀಪ್ ಸರ್ ಅವರದೇ ಕ್ಷೇತ್ರದೊಳಗೆ ಅವರದೇ ಆದಂಥ ಹೆಸರು ಮಾಡ್ಯಾರ. ಬಟ್ ಅದ್ರ ಬಗ್ಗೆ ಮಾತಾಡಕ್ಕೆ ಹೋಗ್ಬೇಡ್ರಿ. ನಿಮ್ಮದೇ ಆದಂತಂದು ಹೇಳಿ ಇಡೀ ವರ್ಲ್ಡ್ದಾಗ ಹೆಸರು ಮಾಡ್ಯಾರಿ, ಅದನ್ನು ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ. ಬಟ್ ಏನೋ ಆಗಲಿ ಈ ವ್ಯಕ್ತಿ ಹೆಸರಂತೂ ಮಾಡ್ಯಾರ ಬಿಡ್ರಿ. ಅಲ್ಲ ಈ ಡಾಗ್ ಸತೀಶಿನ ಇಂಥ ಮಾತುಗಳು ಕೇಳಿದ್ರೆ ಎಲ್ಲೋ ಸುಳ್ಳು ಹೇಳ್ತಾನೆ ಬಿಡುಗರು, ಈ ಬಾಯಿಗೆ ಬಂದಂಗೆ ಪುಂಗ್ತಾನೆ, ಏನು ಬೇಕಾದ್ರೆ ಸುಳ್ಳು ಹೇಳ್ತಾನೆ ಅಂದ್ಕೊಂಡಿದ್ದೆ. ಸರ್ಚ್ ಮಾಡಿ ನೋಡಿದ್ರೆ ಇಡೀ ವರ್ಲ್ಡ್ದಾಗ ನಂಬರ್ 1 ಡಾಗ್ ಬ್ರೀಡರ್ ಯಾರ್ಯಾರು ಇದ್ರೆ ಅದು ಸತೀಶ್ ಕ್ಯಾಡಬಮ್ಸ್ ಅಂತಂದೇಳಿ ತೋರಿಸುತ್ತೆ. ನಾನು ಅಂದ್ಕೊಂಡಿದ್ದೆ ಈ ವ್ಯಕ್ತಿ ಇಂಥದ್ದೆಲ್ಲ ಹೆಸರು ಮಾಡಿ ಯಾಕೆ ಸುಮ್ಮನೆ ಈ ಥರ ಟ್ರೋಲ್ ಆಗ್ತಾರೆ ಅಂತಂದೇಳಿ. ಬಟ್ ಅವರು ಟ್ರೋಲ್ ಆಗೋಗೋಸ್ಕರನ ಆ ಥರ ಎಲ್ಲ ಮಾತಾಡೋದು. ನನಗೂ ಅಂದ್ಕೊಂಡಿದ್ದೆ ವರ್ಲ್ಡ್ದಾಗ ನಂಬರ್ 1 ಯಾಕೆ ಇವ್ರನ್ನ ಬಿಟ್ಟು ಡಾಗ್ ಬ್ರೀಡರ್ ಯಾರೂ ಇಲ್ಲ ಅಂದ್ಕೊಂಡಿದ್ದೆ. ಬಟ್ ಸರ್ಚ್ ಮಾಡಿದಾಗ ಗೊತ್ತಾಯಿತು ವರ್ಲ್ಡ್ದಾಗ ನಂಬರ್ 1 ಡಾಗ್ ಬ್ರೀಡರ್ ಸತೀಶ್ ಕ್ಯಾಡಬಮ್ಸ್ ಅಂತಂದೇಳಿ. ಬಟ್ ಏನೋ ಸುಳ್ಳು ಹೇಳಿ ಸಖತ್ತಾಗಿ ಹೆಸರು ಮಾಡಿದ್ಯಾ. ಬಟ್ ಇನ್ನೊಬ್ಬರ ಬಗ್ಗೆ ಮಾತಾಡೋದನ್ನು ಬಿಡಬೇಕು. ಸುದೀಪ್ ಸರ್ ಅವರದೇ ಕ್ಷೇತ್ರದೊಳಗೆ ಅವರದೇ ಆದಂಥ ಹೆಸರು ಮಾಡ್ಯಾರ. ಬಟ್ ಅದ್ರ ಬಗ್ಗೆ ಮಾತಾಡಕ್ಕೆ ಹೋಗ್ಬೇಡ್ರಿ. ನಿಮ್ಮದೇ ಆದಂತಂದು ಹೇಳಿ ಇಡೀ ವರ್ಲ್ಡ್ದಾಗ ಹೆಸರು ಮಾಡ್ಯಾರಿ, ಅದನ್ನು ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ. ಬಟ್ ಏನೋ ಆಗಲಿ ಈ ವ್ಯಕ್ತಿ ಹೆಸರಂತೂ ಮಾಡ್ಯಾರ ಬಿಡ್ರಿ.